ಅದೊಂದು ಪುಟ್ಟ ಹಳ್ಳಿ. ಆ ಪುಟ್ಟ ಹಳ್ಳಿಯಲ್ಲಿ ಚಿಕ್ಕ ಗುಡಿಸಲು. ಅದರಲ್ಲಿ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಮಗನ ಜೊತೆ ವಾಸವಾಗಿದ್ದು ತುಂಬಾನೇ ಚಿಕ್ಕದಾದ ಮತ್ತು ಚೊಕ್ಕದಾದ ಸಂಸಾರ ಅದು. ಆ ವ್ಯಕ್ತಿಗೆ ಅರ್ಧ ಎಕರೆ ಜಮೀನು ಕೂಡ ಇತ್ತು. ಅದರಲ್ಲಿ ಹಣ್ಣು ಹಂಪಲ ಬೆಳೆಸಿ ಜೀವನ ಸಾಗಿಸುತ್ತಿದ್ದರು. ಆ ವ್ಯಕ್ತಿ ಒಂದು ಕುದುರೆಯನ್ನು ಸಾಕಿಕೊಂಡಿದ್ದ. ಆ ಕುದುರೆಗೆ ಆ ವ್ಯಕ್ತಿ ಮತ್ತು ಅವನ ಹೆಂಡತಿ ಮತ್ತು ಮಗನ ಕಂಡರೆ 3 ಜನ ಕಂಡರೆ ತುಂಬಾನೇ ಪ್ರೀತಿ. ಅವರಿಗೂ ಕೂಡ ಆ ಕುದುರೆಯ ಮೇಲೆ ಎಲ್ಲಿಲ್ಲದ ಅಪಾರವಾದ ಪ್ರೀತಿ. ಹೀಗೆ ಚಿಕ್ಕದಾದ ಸಂಸಾರ ಆ ಕುದುರೆಯ ಜೊತೆ ಸಾಗ್ತಾ ಇತ್ತು. ಒಂದು ದಿನ ಆ ಹುಡುಗ ಕುದುರೆಯ ಜೊತೆ ಪಕ್ಕದ ಕಾಡಿನಲ್ಲಿ ಕುದುರೆ ಸ್ವಲ್ಪ ದೂರ ಹೋಗುತ್ತೆ. ಹುಡುಗ ಪಕ್ಷಿಯನ್ನು ನೋಡ್ತಾ ಮೈ ಮರೆತಾನೆ. ಕುದುರೆಯೂ ಕೂಡ ಮೈ ಮರೆತು ಕಾಡಿನೊಳಗೆ ಪ್ರವೇಶವಾಗುತ್ತದೆ. ಸ್ವಲ್ಪ ಸಮಯ ಕಳೆದ ನಂತರ ಹುಡುಗನಿಗೆ ಕುದುರೆ ನೆನಪಾಗುತ್ತೆ. ಆ ಕಾಡಿನಲ್ಲಿ ಎಲ್ಲ ಕಡೆಯೂ ಗಾಬರಿಯಿಂದ ಹುಡುಕ್ತಾನೆ. ಕುದುರೆ ಎಲ್ಲಿಯೂ ಕಾಣಿಸಲಿಲ್ಲ. ಹುಡುಗ ತಕ್ಷಣ ತನ್ನ ಮನೆ ಕಡೆ ಓಡೋಡಿ ಬಂದು ತನ್ನ ತಂದೆಗೆ ವಿಷಯವನ್ನ ತಿಳಿಸುತ್ತಾನೆ. ತಂದೆ ಸ್ವಲ್ಪನೂ ದುಃಖ ಪಡದೆ ನಗು ನಗುತ್ತಾ ಆ ಹುಡುಗನಿಗೆ ಹೇಳ್ತಾನೆ, ಏನೂ ಆಗಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ, ನೀನು ನಿಶ್ಚಿಂತೆಯಿಂದಿರು ಅಂತ ಹೇಳ್ತಾನೆ. ಗ್ರಾಮಸ್ಥರಿಗೆ ಜನರಿಗೆ ವಿಷಯ ತಿಳಿದು ಅವರ ಮನೆಯ ಕಡೆಗೆ ಬಂದು ಕುದುರೆ ಎಲ್ಲಿ ಹೋಯಿತು ಅಂತ ಕೂಡ ತುಂಬಾನೇ ಇಷ್ಟ ಇತ್ತು. ಆ ಕುದುರೆಗೂ ನಿಮ್ಮನ್ನ ಕಂಡ್ರೆ ಇಷ್ಟ ಇತ್ತು. ಎಲ್ಲಿ ಹೋಯಿತು? 2 ದಿನದಲ್ಲಿ ವಾಪಸ್ ಬರ್ತಾ ಇದ್ದ ಕುದುರೆ ಎಲ್ಲೋ ಹೋಗಿದೆ ಅಂದರೆ ತುಂಬಾನೇ ಬೇಜಾರಾಗ್ತಿದೆ. ಬೇರೆ ಪ್ರಾಣಿ ಜೊತೆ ಬೆರ್ತು ಹೋಯ್ತಾ ಅಥವಾ ಏನಾದರೂ ಅಪಾಯ ಆಯಿತಾ ಆ ಕುದುರೆಗೆ ಅಂತ ಜನರು ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ. ಆಗ ಆ ವ್ಯಕ್ತಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾನೆ. ಆಗ ಅಲ್ಲಿಂದ ಆ ಊರಿನ ಜನ ಹೋಗ್ತಾರೆ. ಕೆಲವು ದಿನಗಳ ನಂತರ ಫ್ರೆಂಡ್, ಆ ಮನೆಯ ಮುಂದೆ ಆ ಹುಡುಗ ಕದ ತೆಗೆದು ನೋಡ್ತಾನೆ. 5 ಕುದುರೆ ಬಂದು ನಿಂತಿರುತ್ತೆ. ಇವನಿಗೆ ಆಶ್ಚರ್ಯ ಆಗುತ್ತೆ. ಆ ವಿಷಯ ಗ್ರಾಮಸ್ಥರಿಗೆಲ್ಲ ತಿಳಿದಿದ್ದ ಕೂಡಲೇ ಬಂದು ಒಂದೇ ಮಾತು ಹೇಳ್ತಾರೆ ಫ್ರೆಂಡ್, 5 ಕುದುರೆ ಕರ್ಕೊಂಡು ಬಂದಿರುತ್ತೆ ಆ ಕುದುರೆ. ಆ ಕುದುರೆಯಲ್ಲಿ ಅವನ ಕುದುರೆ ಒಂದಾಗಿರುತ್ತೆ. 5 ಕುದುರೆ ಕರ್ಕೊಂಡು ಬಂದಿರ್ತಾನೆ. ಆಗ ಗ್ರಾಮಸ್ಥರು ಹೇಳ್ತಾರೆ, ನೋಡು ನಿನ್ನ ಕುದುರೆ ಎಂಥ ಒಳ್ಳೆ ಕೆಲಸ ಮಾಡಿದೆ. 5 ಕುದುರೆಯನ್ನು ಕರ್ಕೊಂಡು ಬಂದಿದೆ. ಈ ಕುದುರೆ ಉಪಯೋಗಿಸ್ಕೊಂಡು ನೀನು ಇನ್ಮೇಲೆ ಜೀವನವನ್ನು ಸುಂದರವಾಗಿ ಸಾಗಿಸ್ಕೋಬಹುದು. ಕುದುರೆನ ಉಪಯೋಗಿಸಿ ನಿನ್ನ ಜೀವನವನ್ನು ಸುಂದರವಾಗಿ ಮಾಡ್ಕೋಬಹುದು ಅಂತ ಹೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ನಾನು ಹೇಳಿರಲಿಲ್ವಾ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ. ಆಗ ಒಂದಿನ ಫ್ರೆಂಡ್, ಆ ಮಗ ಮತ್ತು ಬಾಲಕನು ರೇಸ್ಗೆ ಹೋಗ್ತಾರೆ. ಹೋದಂತಹ ಟೈಮಲ್ಲಿ ಮಗ ಕೆಳಗಡೆ ಬಿದ್ದುಬಿಡ್ತಾನೆ. ಕುದುರೆ ಮೇಲಿಂದ ಕೆಳಗಡೆ ಬಿದ್ದಾಗ ಅವನಿಗೆ ಪೆಟ್ಟಾಗುತ್ತೆ, ಗಾಯ ಆಗುತ್ತೆ. ಸೊ ಊರಿನ ಜನ ಎಲ್ಲ ಹೇಳ್ತಾರೆ, ಆಗ ನಿನ್ನ ಮಗನಿಗೆ ಇಂತಹ ಪರಿಸ್ಥಿತಿ ಬರಬಾರದಿತ್ತು, ಇನ್ನು ಮುಂದೆ ನಿನ್ನ ಮಗನ ಕೈಯಲ್ಲಿ ನಡೆಯೋದಕ್ಕಾಗಲ್ಲ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಆ ವ್ಯಕ್ತಿ, ಆಗೋದೆಲ್ಲ ಒಳ್ಳೆಯದಕ್ಕೆ, ಏನೂ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದಾಗ ಆ ಊರಿನ ಗ್ರಾಮಸ್ಥರು ಹೇಳ್ತಾರೆ, ಇವನಿಗೇನಾದರೂ ತಲೆ ಕೆಟ್ಟಿದೆಯಾ, ಹುಚ್ಚಿಡ್ದಿದೆಯಾ, ಏನೇ ಹೇಳಿದ್ರೂ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾನೆ ಇರ್ತಾರಲ್ಲ ಅಂತ ಹೇಳಿದಾಗ ಅವರೇನು ಮಾತಾಡಲ್ಲ. ಆ ವ್ಯಕ್ತಿ ಸುಮ್ಮನೆ ಹೊರಟೋಗ್ತಾರೆ. ನೆಕ್ಸ್ಟ್ ಡೇ ರಾಜ ಬರ್ತಾನೆ. ಸೈನಿಕರನ್ನೆಲ್ಲ ಕರ್ಕೊಂಡು ನಾನು ಯುದ್ಧ ಮಾಡಬೇಕು, ನನಗೆ ಸೈನಿಕರ ಕೊರತೆ ಇದೆ ಅಂತ ಹೇಳ್ತಾನೆ. ಆಗ ಫ್ರೆಂಡ್ ಅಲ್ಲಿ ಹೇಳಿಬಿಟ್ಟು ನಾನು ಯುದ್ಧದಲ್ಲಿ ಗೆಲ್ಲೇಬೇಕು ಅಂತ ಸೈನಿಕ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಸೈನಿಕರು ಯಾವ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅಂತ ಚೂಸ್ ಮಾಡ್ತಾ ಇರ್ತಾರೆ. ಆಯ್ಕೆ ಮಾಡೋ ಟೈಮಲ್ಲಿ ಈ ವ್ಯಕ್ತಿಯ ಹುಡುಗ, ಆ ಬಾಲಕನಿಗೆ ಕಾಲಿಲ್ಲ, ಅವನ್ನ ಕರ್ಕೊಂಡು ಹೋಗಿ ಏನು ಮಾಡೋದು ಅಂದ್ಬಿಟ್ಟು ಆ ಒಬ್ಬ ಹುಡುಗನ ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ದ ಎಲ್ಲ ಹುಡುಗರನ್ನು ಕರ್ಕೊಂಡು ಹೋಗ್ತಾರೆ ಸೈನಿಕರು. ಆಗ ಕರ್ಕೊಂಡು ಹೋದಾಗ ಆ ಗ್ರಾಮಸ್ಥರೆಲ್ಲ ಆ ವ್ಯಕ್ತಿಯ ಮನೆ ಕಡೆ ಹೋಗಿ ಫ್ರೆಂಡ್ ಹೇಳ್ತಾರೆ, ನೀನು ಆ ಒಂದು ಮಾತು ಹೇಳಿದ್ದು ನಿಜ, ಇವತ್ತು ನಿಜ ಆಯ್ತಲ್ಲಪ್ಪ. ಈಗ ಯುದ್ಧಕ್ಕೆ ನನ್ನ ಮಕ್ಕಳೆಲ್ಲ ಹೋಗಿದ್ದಾರೆ, ಇಡೀ ಊರಿನ ಗ್ರಾಮಸ್ಥರ ಮಕ್ಕಳೆಲ್ಲ ಹೋಗಿದ್ದಾರೆ. ಯುದ್ಧ ಆದಮೇಲೆ ಮತ್ತೆ ಬರ್ತಾರೋ ಇಲ್ವೋ ಅದಂತೂ ನಮಗೆ ಗೊತ್ತಿಲ್ಲ. ನೀನು ಅವತ್ತು ಹೇಳಿದ ಮಾತು ತುಂಬಾ ನಿಜ ಕಣಪ್ಪ, ಸತ್ಯವಾದ ಮಾತು, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ದಲ್ಲ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಇಲ್ಲ ತಾತ, ನಾನು ಹೇಳಿದ್ದು ಆಗೋದೆಲ್ಲ ಒಳ್ಳೆಯದಕ್ಕೇ, ನಾವು ಏನೇ ಆದ್ರೂ ತಲೆ ಕೆಡಿಸ್ಕೋಬಾರ್ದು. ಅದು ಕಷ್ಟನೇ ಆಗ್ಬೋದು, ಒಳ್ಳೆಯದೇ ಆಗ್ಬೋದು, ಸುಖನೇ ಆಗ್ಬೋದು, ಕೆಟ್ಟದ್ದೇ ಆಗ್ಬೋದು, ಆಗೋದೆಲ್ಲ ಒಳ್ಳೆಯದಕ್ಕೆ. ನಮ್ಮ ಹಣೆ ಬರದಲ್ಲಿ ಏನು ಬರ್ತಿದೆಯೋ ಅದೇ ಆಗೋದು, ತಲೆ ಕೆಡಿಸ್ಕೋಬಾರ್ದು. ಅವ್ರು ನಮಗೆ ಒಳ್ಳೇದು ಮಾಡಲಿಲ್ಲ, ಇವ್ರು ನಮ್ಗೆ ಒಳ್ಳೇದು ಮಾಡಲಿಲ್ಲ, ಅವರು ಕಷ್ಟ ಕಾಲದಲ್ಲಿ ಆಗಲಿಲ್ಲ, ಇವರು ಕಷ್ಟ ಕಾಲದಲ್ಲಿ ಆಗಲಿಲ್ಲ ಅಂತ ತಲೆ ಕೆಡಿಸ್ಕೋಬಾರ್ದು, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾನೆ. ಸೊ ಫ್ರೆಂಡ್, ಈ ಕತೆ ಚಿಕ್ಕದಾದರೂ ಚೊಕ್ಕದಾದರೂ ತುಂಬಾ
ಮಾಹಿತಿ ಇದೆ ಫ್ರೆಂಡ್. ಈ ವಿಡಿಯೋನ ತುಂಬ ಕಡೆ ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.